ಪೊಲಿಟಿನ್ ಕ್ಲಬ್ ವತಿಯಿಂದ ಫೆಬ್ರವರಿ 20ರಿಂದ ಮಾರ್ಚ್ 1ರವರೆಗೆ ಬಾವುಟಗುಡ್ಡೆಯಲ್ಲಿರುವಂತಹ ಕಾಸ್ಮೋಪೊಲಿಟಿನ್ ಕ್ಲಬ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಆಹ್ವಾನಿತ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ಟೂರ್ನಮೆಂಟ್ ಚೇರ್ಮನ್ ರಾಜಗೋಪಾಲ್ ರೈ ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಚಾಂಪಿಯನ್ಶಿಪ್ ಉದ್ಘಾಟಿಸಲಿದ್ದಾರೆ. ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕರಾವಳಿ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಸ್ಪರ್ಧೆ ನಡೀತಾ ಇದೆ. ಈ ಸ್ಪರ್ಧೆಯಲ್ಲಿ ಪ್ರತಿಷ್ಠಿತ 14 ಮಂದಿ ರಾಷ್ಟ್ರೀಯ ಆಟಗಾರರು ಭಾಗವಹಿಸಲಿದ್ದಾರೆ. ವಿಜೇತರಿಗೆ ನಗದು ಹಾಗೂ ಆಕರ್ಷಕವಾದ ಬಹುಮಾನಗಳನ್ನು ನೀಡಲಾಗುತ್ತದೆ ಎಂದರು. ಮಾರ್ಚ್ 1ರಂದು ಸಂಜೆ 6 ಗಂಟೆಗೆ ನಮ್ಮ ಸಂಸ್ಥೆಯು 125ನೇ ವರ್ಷಾಚರಣೆ ನಡೆಯಲಿಕ್ಕಿದ್ದು, ಈ ಕಾರ್ಯಕ್ರಮದಲ್ಲಿ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ, ಅದಾನಿ ಕಂಪನಿಯ ಕಿಶೋರ್ ಆಲ್ವಾ ಸಹಿತ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಸಮಾರಂಭದಲ್ಲಿ ಸಂತೋಷ್ ಹೆಗ್ಡೆ, ಸದಾನಂದ ಶೆಟ್ಟಿ ಮತ್ತು ನಟ ನವೀನ್ ಡಿ ಪಡೀಲ್ ಅವರಿಗೆ ಸನ್ಮಾನ ನಡೆಯಲಿಕ್ಕಿದೆ. ನಮ್ಮ ಕ್ಲಬ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹಳೆಯ ಕ್ಲಬ್ ಆಗಿದ್ದು 1901ರಲ್ಲಿ ಅಸ್ತಿತ್ವಗೊಂಡಿತು. ಈಗಾಗಲೇ ಅನೇಕ ಜನಪರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂದು ಹೇಳಿದರು. ಇನ್ನು ಕ್ಲಬ್ ಕಾರ್ಯದರ್ಶಿ ಎಂಸಿ ಶೆಟ್ಟಿ, ಕ್ರೀಡಾ ಕಾರ್ಯದರ್ಶಿ ಯೋಗೀಶ್ ಕುಮಾರ್, ಕೋಶಾಧಿಕಾರಿ ದೇವಿಚರಣ್ ಶೆಟ್ಟಿ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಮನೋಜ್ ಕುಮಾರ್, ಪುಷ್ಪರಾಜ್ ಶೆಟ್ಟಿ, ಪ್ರಸಾದ್ ರೈ ಉಪಸ್ಥಿತರಿದ್ದರು. ನಾಳೆ ನಾವು ಇಲ್ಲಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಪಂದ್ಯಾಟವಾಡಿಸಿ ಅದರಲ್ಲಿ ಯಾರು ಕ್ವಾಲಿಫೈರ್ ಆದರ ಅವರು 26ನೇ ತಾರೀಕಿಗೆ ನಮಗೆ ರಾಜ್ಯ ಮಟ್ಟದ ಟೂರ್ನಮೆಂಟಿಗೆ ನಮಗೆ 14 ಜನ ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ ರಾಜ್ಯದ ಕ್ರೀಡಾಪಟುಗಳು ಭಾಗವಹಿಸಲಿಕ್ಕಿದ್ದಾರೆ. ಒಟ್ಟಿಗೆ 14 ಜನ ರಾಷ್ಟ್ರ ಮಟ್ಟದಲ್ಲಿ ಆಡಿದವರು ರಾಜ್ಯದ ಕ್ರೀಡಾಪಟುಗಳು. ಇದರ ಉದ್ಘಾಟನೆಯನ್ನು ನಮ್ಮ ಪಿಸಿ ಅವರು, ಮಂಗಳೂರಿನ ಪಿಸಿ ಸನ್ಮಾನ್ಯ ದರ್ಶನ್ ಎಚ್ವಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಪಂದ್ಯಾಟದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಎ ಸದಾನಂದ ಶೆಟ್ಟಿ ಅವರು ವಹಿಸಲಿಕ್ಕಿದ್ದಾರೆ. ನಮ್ಮ ಕ್ಲಬ್ ಇಷ್ಟರವರೆಗೆ ಕಾರ್ಗಿಲ್ಗೆ ಸಮಯದಲ್ಲಿ ನಾವು ಡಿಸಿ ಅವರಿಗೆ ನಿಧಿ ಸಮರ್ಪಣೆ ಮಾಡಿದ್ದೇವೆ. ಅದೇ ರೀತಿ ಒಂದು 5 ವರ್ಷಕ್ಕೊಮ್ಮೆ ನಮ್ಮ ವೆಲ್ಲಕ್ ಹಾಸ್ಪಿಟಲ್ಗೆ ನಾವು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ನಮ್ಮ ಕ್ಲಬ್ಬಿನಲ್ಲಿ ಒಳ್ಳೆಯ ಕ್ರೀಡಾಪಟುಗಳಿದ್ದಾರೆ. ನಮ್ಮ ಕ್ಲಬ್ಬಿನಲ್ಲಿ ಬಿಲಿಯರ್ಡ್ಸ್, ಸ್ನೂಕರ್ ಅಲ್ಲದೆ ಚೆಸ್, ಬ್ಯಾಡ್ಮಿಂಟನ್, ಅದೇ ರೀತಿ ಟೇಬಲ್ ಟೆನ್ನಿಸ್, ಜಿಮ್ಮು ಇದೆ. ಎಲ್ಲ ನಮ್ಮ ಕ್ಲಬ್ಬಿನ ಹಿರಿಯರು, ಲೋಕೇಶ್ ಶೆಟ್ಟಿ ಅವರಿದ್ರು ಗೊತ್ತಿರ್ಬೋದು, ಅವರು ಕುಸ್ತಿಪಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದವರು. ಸಂಕಪ್ ಶೆಟ್ಟಿ ಅವರು ಕುಸ್ತಿಪಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದವರು. ಹಾಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂಥವರು. ನಮ್ಮ ಕ್ಲಬ್ಬಿನ ಅಧ್ಯಕ್ಷರು, ಸ್ಪೋರ್ಟ್ಸ್ ಪ್ರಮೋಷನ್ ಅಧ್ಯಕ್ಷರು. ಅದೇ ರೀತಿ ಏಷ್ಯಾಡ್ ನಲ್ಲಿ ರೆಫ್ರಿಯಾಗಿ ಅತಿಥಿಯಾಗಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದಂಥವರು ನಮ್ಮ ಈಗಿನ ಅಧ್ಯಕ್ಷರು. ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಬರಬೇಕಾದ ರೀತಿ ದೊಡ್ಡ ರೀತಿಯ ಈ ಪಂದ್ಯಾಟಗಳಿಗೆ ಪ್ರಚಾರವನ್ನು ಕೊಟ್ಟದಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ.